ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರೂಪಿಸಿರೋ ಪೀಸ್ ಕೌನ್ಸಿಲ್ ನಿಜಕ್ಕೂ ಏನು? ಇದು ಧ್ವಂಸಗೊಂಡ ಗಾಜಾವನ್ನ ಪುನರ್ನವೀಕರಣ ಮಾಡಬಹುದಾ? ಪ್ರಮುಖ ಅರಬ್ ರಾಷ್ಟ್ರಗಳು ಈ ಪೀಸ್ ಕೌನ್ಸಿಲ್ಗೆ ಸೇರಿಕೊಂಡಿರೋದ್ರಿಂದ ಫೆಲಸ್ತೀನ್ನಲ್ಲಿ ಹೊಸ ಆಶಾಭಾವನೆ ತರಲಿದೆಯಾ? ಸ್ವತಂತ್ರ ಫೆಲಸ್ತೀನ್ ರಾಷ್ಟ್ರದ ಉದ್ದೇಶವು ಈ ಪೀಸ್ ಕೌನ್ಸಿಲ್ನ ಗುರಿಯಾಗಿರೋದ್ರಿಂದ ಈ ಬಗ್ಗೆ ನಿರೀಕ್ಷೆಯನ್ನ ಇಟ್ಕೊಳ್ಬಹುದಾ? ಟ್ರಂಪ್ ರೂಪಿಸಿರೋ ಪೀಸ್ ಕೌನ್ಸಿಲ್ ಅನ್ನು ಸೌದಿ ಅರೇಬಿಯಾ ಸೇರಿಕೊಂಡಿದೆ. ಈಜಿಪ್ಟ್, ಜೋರ್ಡಾನ್, ಯುಎಇ, ಕತಾರ್, ಇಂಡೋನೇಷ್ಯಾ, ಪಾಕಿಸ್ತಾನ, ಟರ್ಕಿ ಮುಂತಾದ ರಾಷ್ಟ್ರಗಳು ಈ ಶಾಂತಿ ಪ್ರಯತ್ನದ ಭಾಗವಾಗುವುದಾಗಿ ಹೇಳಿದೆ. ಮಾತ್ರ ಅಲ್ಲ, ಸಹಿಯನ್ನು ಹಾಕಿವೆ. ವಿಶ್ವಸಂಸ್ಥೆಯ ಭದ್ರತಾ 2803ನೇ ಪರಿಚ್ಛೇದದ ಅಡಿಯಲ್ಲಿ ಗಾಜಾದ ಸಂಘರ್ಷವನ್ನು ಕೊನೆಗೊಳಿಸುವ ಸಮಗ್ರ ಪದ್ಧತಿಯ ಭಾಗವಾಗಿ ಈ ಪೀಸ್ ಕೌನ್ಸಿಲ್ ಅನ್ನು ಸ್ಥಾಪಿಸಲಾಗಿದೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರ ಅಧ್ಯಕ್ಷತೆಯಲ್ಲಿ ರೂಪುಗೊಂಡಿರುವ ಈ ಪೀಸ್ ಕೌನ್ಸಿಲ್ನಲ್ಲಿ ಮಾರ್ಕೊ ರೂಬಿಯೋ, ಸ್ಟೀವ್ ವಿಟ್ಕೋಫ್, ಜಾರೆಡ್ ಕುಶ್ನರ್, ಬ್ರಿಟನ್ನ ಮಾಜಿ ಪ್ರಧಾನಿ ಟೋನಿ ಬ್ಲೇರ್ ಮುಂತಾದ ಪ್ರಮುಖರು ಇದ್ದಾರೆ. ಗಾಜಾವನ್ನ ಶಸ್ತ್ರಾಸ್ತ್ರಗಳಿಂದ ಮುಕ್ತಗೊಳಿಸಿ ಅಭಿವೃದ್ಧಿಯ ಗಾಜಾ ರಚಿಸುವುದು ನಮ್ಮ ಗುರಿ ಎಂದು ಟ್ರಂಪ್ ಹೇಳಿದ್ದಾರೆ. ಸದ್ಯ 59 ರಾಷ್ಟ್ರಗಳು ಈ ಕೌನ್ಸಿಲ್ ಅನ್ನು ಸೇರಿಕೊಳ್ಳಲು ತಮ್ಮ ಒಪ್ಪಿಗೆಯನ್ನು ಸೂಚಿಸಿವೆ. ಆದರೆ ಚೀನಾ ನಿರಾಕರಿಸಿದೆ. ದಾವೋಸ್ನಲ್ಲಿ ನಡೆದ ಈ ಘೋಷಣಾ ಸಭೆಗೆ ಭಾರತ ಗೈರಾಗಿದೆ. ಗಾಜಾದಲ್ಲಿ ಕದನ ವಿರಾಮವನ್ನು ದೃಢೀಕರಿಸುವುದು ಮತ್ತು ಸ್ವತಂತ್ರ ಫೆಲಸ್ತೀನ್ ರಾಷ್ಟ್ರವನ್ನು ರಚಿಸುವುದು ಈ ಕೌನ್ಸಿಲ್ನ ಗುರಿಯಾಗಿದೆ. ಪ್ರಮುಖ ಅರಬ್ ರಾಷ್ಟ್ರಗಳು ಈ ಸಮಿತಿಯನ್ನು ಸೇರಿರೋದು ನಿರೀಕ್ಷೆಯನ್ನು ಹುಟ್ಟಿಸಿದೆ. ಆದರೂ ಟ್ರಂಪ್ ತನ್ನ ದೊಡ್ಡಣ್ಣ ನೀತಿಯನ್ನು ಅನುಸರಿಸಿ ಇಸ್ರೇಲ್ಗೆ ಪ್ರಯೋಜನವಾಗುವ ರೀತಿಯಲ್ಲಿ ನಡ್ಕೊಳ್ತಾರಾ ಅನ್ನುವ ಅನುಮಾನವೂ ಇದೆ. ಸ್ವತಂತ್ರ ಫೆಲಸ್ತೀನ್ ರಾಷ್ಟ್ರವನ್ನು ಈ ಸಮಿತಿಯಲ್ಲಿರುವ ಪ್ರಮುಖ ಅರಬ್ ರಾಷ್ಟ್ರಗಳು ಈವರೆಗೂ ಪ್ರತಿಪಾದಿಸಿಕೊಂಡೇ ಬಂದಿವೆ. ಈ ಹಿನ್ನೆಲೆಯಲ್ಲಿ ಈ ಸಮಿತಿಯ ಮುಂದಿನ ನಡೆಗಳು ಕುತೂಹಲಕಾರಿಯಾಗಿವೆ. ಹಮಾಸ್ ಅನ್ನ ನಿಶಸ್ತ್ರಗೊಳಿಸುವುದು ಮತ್ತು ಗಾಜಾದಿಂದ ಹೊರಹೋಗುವ ಹಮಾಸ್ ಮತ್ತು ಇನ್ನಿತರ ನಾಯಕರಿಗೆ ಅವಕಾಶವನ್ನ ಮಾಡಿಕೊಟ್ಟು ಇಸ್ರೇಲ್ನ ದಾರಿಯನ್ನು ಸುಲಭಗೊಳಿಸುವುದು ಮಾತ್ರವೇ ಇದರ ಉದ್ದೇಶವೇ ಎಂಬ ಅನುಮಾನವೂ ಇದೆ. ಈ ಸಮಿತಿಯಲ್ಲಿ ಚೀನಾ ಸೇರಿಕೊಳ್ಳದೇ ಇರುವುದು ಕೂಡ ಗಮನಾರ್ಹ. ಅಂತೂ 2 ವರ್ಷಗಳಿಂದ ಇಸ್ರೇಲ್ನ ಭೀಕರ ದಾಳಿಯನ್ನು ಎದುರಿಸಿದ ಗಾಜಾದ ಜನರ ಪಾಲಿಗೆ ಈ ಬೆಳವಣಿಗೆ ಆಶಾದಾಯಕ. ಅರಬ್ ರಾಷ್ಟ್ರಗಳು ಈ ಸಮಿತಿಯಲ್ಲಿ ಇರೋದ್ರಿಂದ ಟ್ರಂಪ್ಗೆ ತನ್ನ ತಾರತಮ್ಯದ ನೀತಿಯನ್ನು ಸುಲಭವಾಗಿ ಜಾರಿ ಮಾಡಲು ಸಾಧ್ಯವಿಲ್ಲ ಎಂಬ ಅಭಿಪ್ರಾಯವೂ ಇದೆ. ಇವು ಏನೇ ಇದ್ದರೂ ಸದ್ಯದ ಪರಿಸ್ಥಿತಿಯಲ್ಲಿ ಈ ಪೀಸ್ ಕೌನ್ಸಿಲ್ ಉತ್ತಮ ಹೆಜ್ಜೆ ಎಂದೇ ತೋರುತ್ತದೆ. ಆದರೆ ಹಮಾಸ್ ಅನ್ನ ನಿರ್ನಾಮ ಮಾಡುವುದೇ ಟ್ರಂಪ್ ಅವರ ಉದ್ದೇಶ ಅನ್ನೋದು ಅವರ ಹೇಳಿಕೆಯಿಂದ ವ್ಯಕ್ತವಾಗ್ತಾ ಇದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.